ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ VA ಪರೀಕ್ಷೆಯ ಮತ್ತೊಂದು ತರಗತಿಗೆ ನಿಮಗೆ ಸ್ವಾಗತ. ಇವತ್ತಿನ 17ನೇ ತರಗತಿ ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತಿನ ತರಗತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ಏನಪ್ಪ ಅಂತ ಅಂದರೆ ಶಾಹಿ ಮನೆತನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬಹುಮನಿ ಸುಲ್ತಾನರ ಬಗ್ಗೆ ನೀವು ಆಲ್ರೆಡಿ ನೋಡಿರ್ತೀರಾ. ಅಂದರೆ ಹಿಂದಿನ ತರಗತಿಯಲ್ಲಿ ಅಂದರೆ 16ನೇ ತರಗತಿಯಲ್ಲಿ ಬಹುಮನಿ ಸುಲ್ತಾನರ ಬಗ್ಗೆ ಸಂಪೂರ್ಣವಾಗಿ ನಾನು ಕ್ಲಾಸನ್ನು ಮಾಡಿದ್ದೀನಿ. ಇವತ್ತು ಶಾಹಿ ಮನೆತನ ಅಂದರೆ ದಕ್ಕನಿನ ಸುಲ್ತಾನರ ಬಗ್ಗೆ ನಾವೇನು ಮಾಡಬೇಕು, ಇವತ್ತು ಸ್ವಲ್ಪ ತರಗತಿಗಳಿದ್ದಾವೆ, ನೋಡ್ಕೊಳ್ತಾ ಹೋಗಬೇಕು. ಒಂದು ಕಡೆಯಿಂದ ಹೋಗ್ತಾ ಇದ್ದೀನಿ. ಹಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ಇನ್ನೂ ಒಂದು 4 to 5 ಡೇಸಲ್ಲಿ ಹಿಸ್ಟ್ರಿ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ಪೊಲಿಟಿಕಲ್ ಸೈನ್ಸ್ಗೆ ಹೋಗೋಣ. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ಗೆ ಹೋಗ್ಬಿಡೋಣ. ಈಗ ಡೈರೆಕ್ಟಾಗಿ ನೋಡಿ, ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಾ ಇರ್ತೀರಾ ನಮ್ಮ ಒಂದು ಬ್ಯಾಚ್ನ ಪರ್ಚೇಸ್ ಮಾಡೋದು ಹೇಗೆ ಅಂತ. ತುಂಬ ಕಮೆಂಟ್ಸಲ್ಲೂ ಕೂಡ ಹಾಕ್ತಾ ಇರ್ತೀರಾ. ಅದಕ್ಕಾಗಿ ನಾನು ಮೊದಲೇ ಹೇಳ್ಬಿಡ್ತೀನಿ, ಸಂಪೂರ್ಣ ಬ್ಯಾಚ್ಗಾಗಿ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗೆ GK ಕ್ವಶನ್ ಪೇಪರ್ ಏನಿದೆ ಅದಕ್ಕೆ ಯೂಸ್ ಆಗೋ ರೀತಿಯಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಬ್ಯಾಚನ್ನ ರೆಡಿ ಮಾಡಿದ್ದೀವಿ. ಈ ಬ್ಯಾಚಲ್ಲಿ ನಿಮಗೆ ಏನೇನು ಸಿಗುತ್ತೆ ಎಲ್ಲವೂ ಹೇಳ್ತೀನಿ ನೋಡಿ. ಹಿಸ್ಟ್ರಿ ಸಿಗುತ್ತೆ, ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ವಿಜ್ಞಾನ ತಂತ್ರಜ್ಞಾನ, ಕರ್ನಾಟಕದ ಇತಿಹಾಸ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ 6 ತಿಂಗಳ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪೀಸ್ ಪೇ ಮಾಡಿ ನೀವು ಈ ಒಂದು ಬ್ಯಾಚನ್ನು ಎನ್ರೋಲ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ನ ಹಾಕಿರ್ತೀವಿ. ಆ ಒಂದು ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು, ಬ್ಯಾಚನ್ನು ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ಗೆ ನೀವು ಪೇಮೆಂಟ್ ಮಾಡಿದ್ರೂ ಕೂಡ ನಾವು ನಿಮಗೆ PDF ಅನ್ನು ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಗೆ ನಾವು ಹೋಗ್ಬಿಡೋಣ. ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಇದ್ದಾವೆ. ಇತ್ತೀಚಿನ ಒಂದು ವಿಡಿಯೋಗಳಲ್ಲಿ ನಾನು ಬಹುಮನಿ ಸುಲ್ತಾನರ ಬಗ್ಗೆ ಹೇಳಿದ ನಂತರ ಮೊಹಮ್ಮದ್ ಗವಾನ್ ಎಂಬತಕ್ಕಂಥ ಒಂದು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಹೇಳಿದ್ದೆ. ಮೊಹಮ್ಮದ್ ಗವಾನ್, ಬಹುಮನಿ ಸುಲ್ತಾನರ ಒಂದು ಮೊಹಮ್ಮದ್ ಗವಾನ್ ಎಂಬತಕ್ಕಂಥ ಪ್ರೈಮ್ ಮಿನಿಸ್ಟರ್. ಇವನ ಒಂದು ಮರಣದಂಡನೆ ಇವನಿಗೆ ಕೊಡ್ತಾರೆ. ಆ ಒಂದು ಮರಣದಂಡನೆ ನಂತರ ಮೊಹಮ್ಮದ್ ಗವಾನನ ನಂತರ ಏನು ಮನೆತನಗಳು ಬರ್ತವೆ, ಆ ಒಂದು ಮನೆತನಗಳಲ್ಲಿ ಅಂದರೆ ಬಹುಮನಿ ಸುಲ್ತಾನರಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ ಒಡಕು ಉಂಟಾಗ್ಬಿಡುತ್ತೆ. ಒಡಕು ಉಂಟಾಗಿ ಟೋಟಲ್ ಆಗಿ 5 ಮನೆತನಗಳು ಇಲ್ಲೇನಾಗ್ತವೆ, ರೂಪುಗೊಳ್ತವೆ. ಒಂದು ಬೀದರ್ನ ಬರೀದ್ ಶಾಹಿಗಳು, ಬರಾರ್ನ ಇಮಾದ್ ಶಾಹಿಗಳು, ಗೋಲ್ಕೊಂಡಾದ ಕುತುಬ್ ಶಾಹಿಗಳು, ನೆಕ್ಸ್ಟು ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು. ಈ ರೀತಿಯಾಗಿ 5 ಕಿಂಗ್ಡಮ್ಗಳು ಓಪನ್ ಆಗ್ತವೆ. ಬಹುಮನಿ ದಕ್ಕನ್ ಸುಲ್ತಾನರು ಅಂತ ಇವ್ರನ್ನ ಕರೀತಾರೆ. ಅದೆಲ್ಲದರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಈಗ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಮೊದಲನೇ ಪ್ರಶ್ನೆ ಇದೆ. ಬಹುಮನಿ ಸುಲ್ತಾನರ ಪತನದ ನಂತರ ದಕ್ಷಿಣದ ಸುಲ್ತಾನರ ರಾಜ್ಯಗಳು ಉದಯಿಸಿದವು ಅಂತ ಕೊಟ್ಟಿದ್ದಾರೆ. ಎಷ್ಟು ರಾಜ್ಯಗಳು ಉದಯಿಸ್ತವೆ ಅಂತಂದ್ರೆ 5 ರಾಜ್ಯಗಳು ಉದಯಿಸ್ತವೆ. ನಾನು ಯಾವ್ಯಾವ್ದು ಅಂತ ಎಲ್ಲವನ್ನು ಕೂಡ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ಇಲ್ಲಿ ಎರಡನೇ ಹೇಳಿಕೆ ಅದೇ ಇದೆ ನೋಡಿ. ಒಟ್ಟು 5 ದಕ್ಷಿಣ ಸುಲ್ತಾನರ ರಾಜ್ಯಗಳು ಉದಯಿಸಿದವು ಅಥವಾ ರಾಜ್ಯಗಳು ಇದ್ದವು ಅಂತ ಕೊಟ್ಟಿದ್ದಾರೆ. ಮೂರನೇ ಹೇಳಿಕೆ ನೋಡಿ, ಬಿಜಾಪುರದ ಆದಿಲ್ ಶಾಹಿಗಳು ಅತ್ಯಂತ ಈ ಒಂದು ದಕ್ಕನಿನ ಸುಲ್ತಾನರಲ್ಲಿ ಅತ್ಯಂತ ಪ್ರಬಲರು ಇವರು. ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು ಇವರು ಕೂಡ ಇಲ್ಲಿ ಆಳಿದರು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ? ಅದಕ್ಕಾಗಿ 3 ಹೇಳಿಕೆಗಳು ಇಲ್ಲಿ ಏನೋ ಸರಿ. ಬಟ್ ಇಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ನಮ್ಮ ಒಂದು ಕರ್ನಾಟಕದ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಬಿಜಾಪುರದ ಆದಿಲ್ ಶಾಹಿಗಳು. ಅದಕ್ಕಾಗಿ ಇವರನ್ನು ನಾವು ಓದಬೇಕು ತುಂಬ ಇಂಪಾರ್ಟೆಂಟ್ ಆಗಿ. ಅಂದರೆ ಇಲ್ಲಿ ಗೋಳಗುಮ್ಮಟದ ಒಂದು ಸ್ಥಾಪನೆ ಆಗಿರ್ಬೋದು, ಜೊತೆಗೆ ಇಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಮಾಡ್ತಕ್ಕಂತಹ ಒಂದು ಇಬ್ರಾಹಿಂ ರೋಜಾ ಆಗಿರ್ಬೋದು, ಎಲ್ಲದರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಈಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಡಿ 1, 2 ಮತ್ತು 3. ಅಂದರೆ ಬಹುಮನಿ ಸುಲ್ತಾನರ ನಂತರ ದಕ್ಷಿಣ ಸುಲ್ತಾನರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಒಟ್ಟು 5 ದಕ್ಷಿಣದ ಸುಲ್ತಾನರ ರಾಜ್ಯಗಳು ಇದ್ವು. ಬಿಜಾಪುರದ ಆದಿಲ್ ಶಾಹಿಗಳು ಕೂಡ ಅದರಲ್ಲಿ 1 ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3 ಹೇಳಿಕೆಗಳು ಸರಿ ಇರೋ ಕಾರಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಈಗ ಬನ್ನಿ 2ನೇ ಪ್ರಶ್ನೆ ನೋಡಿ. ಇಂಗ್ಲೀಷಲ್ಲಿ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಕನ್ನಡದಲ್ಲಿ ಇಲ್ಲಿ ಹೇಳ್ತೇನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಹಮದ್ ನಗರವನ್ನ ನಿಜಾಮ್ ಶಾಹಿಗಳು ಆಳ್ವಿಕೆಯನ್ನ ಮಾಡಿದರು. ನೋಡಿ, ತುಂಬಾ ಇಂಪಾರ್ಟೆಂಟು, ಯಾವ್ಯಾವುದನ್ನ ಯಾರ್ಯಾರು ಆಳಿದ್ರು ಅಂತ. ಅಹಮದ್ ನಗರ ನಿಜಾಮ್ ಶಾಹಿಗಳು, ಗೋಲ್ಕೊಂಡ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬರಾರ್ನ ಇಮಾದ್ ಶಾಹಿಗಳು, ನೆಕ್ಸ್ಟು ಬಿಜಾಪುರದ ಆದಿಲ್ ಶಾಹಿಗಳು. ಇವು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಇಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ, ಬಟ್ ಗೊತ್ತಿರಬೇಕು. ಇಲ್ಲೇ ಕೊಟ್ಟಿದ್ದೀನಿ, ಇಲ್ಲೇ ಟೈಪ್ ಮಾಡಿದೀವಿ ನೋಡಿ. ಅಹಮದ್ ನಗರದ ನಿಜಾಮ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಮತ್ತು ಇಲ್ಲಿ ಬಿಜಾಪುರದ ಆದಿಲ್ ಶಾಹಿ. ನೆಕ್ಸ್ಟ್ ಇಲ್ಲಿ ಬರಾರ್ನ ಒಂದು ಯಾರಪ್ಪ ಅಂತ ಅಂದರೆ ಇಮಾದ್ ಶಾಹಿ. ಇಷ್ಟು ನೆನ್ಪಿಟ್ಕೋಬೇಕು. ಯಾಕೆಂದರೆ ಇಲ್ಲಿಂದ ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ ನಿಮ್ಮ ಒಂದು VA ಎಕ್ಸಾಮ್ಸ್ಗೆ.
ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಹೇಳಿಕೆಗಳು ಕೂಡ ಸರಿ ಇದಾವೆ. ಇನ್ನು 2 ಹೇಳಿಕೆ ಕೊಟ್ಟರು ಕೂಡ ಸರಿಯಾಗಬೇಕು. ಯಾವುದಪ್ಪ ಅಂತ ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡಿದ್ರು ಅಂತ. ನೆಕ್ಸ್ಟ್ ಇಲ್ಲಿ ಬರಾರ್ನ ಒಂದು ಇಮಾದ್ ಶಾಹಿಗಳು ಆಳ್ವಿಕೆ ಮಾಡಿದ್ರು ಅಂತ ಕೊಟ್ಟರು ಕೂಡ ಇಲ್ಲಿ ಸರಿ ಆಗ್ತದೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ. ಇಂಗ್ಲೀಷಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ರು ನಮಗೆ ಇಂಗ್ಲೀಷಲ್ಲೂ ಕೂಡ ಕ್ಲಾಸ್ ಮಾಡಿ ಅಂತ. ನಾವು ಇಂಗ್ಲೀಷಲ್ಲೂ ಕೂಡ ಮಾಡ್ತಾ ಇದೀವಿ. ಓಕೆನಾ? ಇಂಗ್ಲೀಷಲ್ಲಿ ನಿಮಗೆ ಪ್ರಶ್ನೆ ಇರುತ್ತೆ, ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀವಿ, ಬಟ್ ಇಂಗ್ಲೀಷಲ್ಲೂ ಕೂಡ ನಮ್ದು ಕ್ಲಾಸ್ ಏನಿರುತ್ತೆ ಅದು ಇರ್ತಾ ಹೋಗುತ್ತೆ. ಈಗ ನೋಡಿ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೀದರ್ ಸಂಯುಕ್ತ ಪಡೆಗಳು ವಿಜಯನಗರದ ವಿರುದ್ಧ ಏನಪ್ಪಾ ಅಂತಂದ್ರೆ ಯುದ್ಧ ಮಾಡಿದವು ಅಂತ. ಅಂದ್ರೆ ಇದು ಯಾವ ಯುದ್ಧ? ತಾಳಿಕೋಟೆ ಯುದ್ಧ. ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಹೇಳಬೇಕಾದ್ರೆ ಈ ಒಂದು ಪ್ರಶ್ನೆ ಹೇಳಿದ್ದೀನಿ ನಾನು. ಅಂದ್ರೆ 1565ರಲ್ಲಿ ತಾಳಿಕೋಟೆ ಅಥವಾ ರಕ್ಕಸ ತಂಗಡಗಿ ಕದನ ಎಂಬತಕ್ಕಂಥದ್ದು ನಡೆಯುತ್ತೆ. ಅಳಿಯ ರಾಮರಾಯ, ಸದಾಶಿವರಾಯನ ಒಂದು ಅಳಿಯ ರಾಮರಾಯ ಎಂಬತಕ್ಕಂಥ ವ್ಯಕ್ತಿ ಈ ಒಂದು ಬಹುಮನಿ ಸುಲ್ತಾನರ ಅಂದ್ರೆ ದಕ್ಕನ್ ಸುಲ್ತಾನರ ಒಂದು ನಡುವೆ ಈ ಒಂದು ಯುದ್ಧ ಆಗತ್ತೆ. ಅಂದ್ರೆ ರಾಯಚೂರು ದೋವಾ ಪ್ರದೇಶ ಆಗಿರ್ಬೋದು, ಕೃಷ್ಣ ಮತ್ತು ತುಂಗಭದ್ರಾ ನದಿಯ ದೋವಾ ಪ್ರದೇಶ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಇದು ಯುದ್ಧ ಆಗತ್ತೆ. ಈ ಒಂದು ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನ ಹೊಂದೋದಕ್ಕೆ ಕಾರಣ ಆಗತ್ತೆ. ಈ ಒಂದು ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಆಳ್ವಿಕೆ ಮಾಡುವಲ್ಲಿ ಸಫಲರಾಗ್ತಾರೆ ಇವರು. ಓಕೆನಾ? ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ತಾಳಿಕೋಟೆ ಕದನದಲ್ಲಿ ಬರಾರ್ನ ಒಂದು ಇಮಾದ್ ಶಾಹಿಗಳು ಇಲ್ಲಿ ಬರೋದಿಲ್ಲ. ಈ ಒಂದು ಬರಾರ್ನ ಒಂದು ಇಮಾದ್ ಶಾಹಿಗಳು ಪಾಲ್ಗೊಳ್ಳೋದಿಲ್ಲ ಈ ಒಂದು ಯುದ್ಧದಲ್ಲಿ. ಅದರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಬಿಜಾಪುರದ ಅಹಮದ್ ನಗರ, ಗೋಲ್ಕೊಂಡ, ಬೀದರ್ನ ಸಂಯುಕ್ತ ಪಡೆಗಳು ಅಂದ್ರೆ ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೀದರ್ ಇಲ್ಲಿ ಬರಾರ್ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಬರಾರ್ ಬರೋದಿಲ್ಲ. ಇದ್ರ ಮೇಲೆ ಪ್ರಶ್ನೆ ಬಂದಿದೆ, ಆಲ್ರೆಡಿ ಪ್ರಶ್ನೆ ಆಗಿದೆ. ಓಕೆನಾ? ಈ ಒಂದು ಸಂಯುಕ್ತ ಪಡೆಗಳು ವಿಜಯನಗರದ ವಿರುದ್ಧ ಯುದ್ಧವನ್ನ ಮಾಡಿದವು ಅಂತ ಕೊಟ್ಟಿದ್ದಾರೆ. ಸರಿ ಇದು. ಈ ಯುದ್ಧದಲ್ಲಿ ಅಳಿಯ ರಾಮರಾಯ ಸೋತನಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ದಕ್ಷಿಣ ಸುಲ್ತಾನರ ಒಂದು ವಿಜಯದಿಂದ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ದಾರಿ ಮಾಡಿಕೊಟ್ಟಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆನಾ? ತಾಳಿಕೋಟೆ ಯುದ್ಧ ಏನಿದೆ, ಈ ಒಂದು ಯುದ್ಧ ಆದ ನಂತರ ವಿಜಯನಗರ ಸಾಮ್ರಾಜ್ಯ ಏನಾಯಿತು, ಇಲ್ಲಿ ಡಿಕ್ಲೈನ್ ಆಗೋದಕ್ಕೆ ಶುರುವಾಯಿತು, ಅಂದ್ರೆ ಪತನ ಆಗೋದಕ್ಕೆ ಶುರುವಾಯಿತು. ಅಲ್ಲಿ ಮಾಹಿತಿಯನ್ನು ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಈ ಒಂದು ದಕ್ಕನಿನ ಸುಲ್ತಾನರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ನಾವೇನ್ ಮಾಡಬೇಕು, ಕರೆಕ್ಟ್ ಆಗಿ ಏನ್ ಮಾಡಬೇಕು, ಓದ್ಕೊಳ್ಬೇಕು. ಯಾಕೆಂದ್ರೆ ಇದು ಕರ್ನಾಟಕ ಹಿಸ್ಟ್ರಿಯಲ್ಲಿ ಕಂಡು ಬರುತ್ತೆ. ಅದನ್ನ ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಗೋಲ್ಕೊಂಡ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ, ಅಹಮದ್ ನಗರ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಇವೆಲ್ಲವೂ ಕೂಡ ಅವರು ಓದ್ಕೋತಾರೆ. ಅದನ್ನು ಕೂಡ ನಾವು ಓದಬೇಕು. ಬಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಅಂದ್ರೆ ಇದೇ ಬಿಜಾಪುರದ ಆದಿಲ್ ಶಾಹಿ ಮನೆತನ. ಈ ಒಂದು ಮನೆತನದ ಮೇಲೆ ನಮಗೆ ಪ್ರಶ್ನೆ ಬರುತ್ತೆ. ಕರ್ನಾಟಕದ ಓದ್ತಾ ಇರ್ತೀವಿ ಅಂದ್ರೆ VA ಪರೀಕ್ಷೆ ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಪರೀಕ್ಷೆ ಆಗಿರ್ಬೋದು, ಇಂಥ ಪ್ರಶ್ನೆಗಳಲ್ಲಿ ಪ್ರಶ್ನೆ ಆಗತ್ತೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಬೇಕು. ಈ ಒಂದು ಕರ್ನಾಟಕದ ಒಂದು ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಈ ಒಂದು ಇಬ್ರಾಹಿಂ ಆದಿಲ್ ಶಾ ಎಂಬತಕ್ಕಂಥ ರಾಜ ಬರ್ತಾನೆ. 2ನೇ ಇಬ್ರಾಹಿಂ ಆದಿಲ್ ಶಾ ಎಂಬತಕ್ಕಂಥ ರಾಜ. ಈ 2ನೇ ಇಬ್ರಾಹಿಂ ಆದಿಲ್ ಶಾ ಎಂಬತಕ್ಕಂಥ ರಾಜ ಒಂದು ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಆ ಕೃತಿ ಹೆಸರು ಕಿತಾಬ್ ಎ ನವರಸ್ ಎಂಬತಕ್ಕಂಥದ್ದು. ನೋಡಿ, ಕಿತಾಬ್ ಇದನ್ನು ಬರ್ಕೊಳ್ಳಿ, ಪಕ್ಕಾ ಇಂಪಾರ್ಟೆಂಟ್ ಕೃತಿ ಇದು. ಕಿತಾಬ್ ಎ ನವರಸ್, ಕಿತಾಬ್ ಎ ನವರಸ ಎಂಬತಕ್ಕಂಥ ಒಂದು ಕೃತಿಯನ್ನ ರಚನೆಯನ್ನು ಮಾಡ್ತಾನೆ. ಈ ಕೃತಿಯಲ್ಲಿ ಏನೇನಪ್ಪ ಇರುತ್ತೆ ಅಂತ ಮ್ಯೂಸಿಕ್ ಬಗ್ಗೆ ಇರುತ್ತೆ, ಸಾಂಗ್ ಬಗ್ಗೆ ಇರುತ್ತೆ. ಎಲ್ಲವನ್ನು ಕೂಡ ಲಾಸ್ಟಿನಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕಾದ್ರೆ ಅಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಇಲ್ಲಿ ಕಿತಾಬ್ ಎ ನವರಸ್ ಎಂಬತಕ್ಕಂಥದನ್ನ ಇಬ್ರಾಹಿಂ ಆದಿಲ್ ಶಾ 2 ರಚನೆ ಮಾಡಿದನು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಈ ಕೃತಿಯು ಮುಖ್ಯವಾಗಿ ಸಂಗೀತ ಮತ್ತು ಭಕ್ತಿಯ ಕುರಿತು ಇರತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ಈ ಒಂದು ಕಿತಾಬ್ ಇ ನವರಸ್ ಎಂಬತಕ್ಕಂಥ ಒಂದು ಕೃತಿ ಏನಿದೆ, ಇದು ಮುಸ್ಲಿಂ ಕೃತಿ ಆಗಿದ್ರೂ ಕೂಡ ಇದರ ಒಂದು ಮೂಲತಃ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕೃತಿ ಏನು ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ಅದರಲ್ಲಿ ಗಣೇಶ ಮತ್ತು ಸರಸ್ವತಿ ಸ್ತೋತ್ರಗಳು ಇದಾವೆ. ಗಣೇಶ ಮತ್ತು ಸರಸ್ವತಿಯ ಒಂದು ಪ್ರೇಯರ್ ಅನ್ನ ಇಲ್ಲಿ ಶುರು ಮಾಡಿದ್ದಾರೆ, ಸ್ತುತಿಗಳನ್ನ ಇಲ್ಲಿ ಯಾಡ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಅದಕ್ಕಾಗಿ ಈ ಒಂದು ದಕ್ಕನಿನ ಸುಲ್ತಾನರು ಕೂಡ ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ಹಿಂದೂಗಳ ದೇವತೆಗಳನ್ನ ಇಲ್ಲಿ ಆರಾಧನೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇಲ್ಲಿ ನಮಗೆ ಈ ಒಂದು ಕೃತಿಯಿಂದ ಬರುತ್ತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಆರಾಧನೆ ಮಾಡಲಿಲ್ಲ ಅಂತ ಅಂದ್ರೂ ಕೂಡ ಅವರು ಸಪೋರ್ಟ್ ಮಾಡಿದ್ರು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಪಕ್ಕಾ ಪ್ರಶ್ನೆ ಬರುತ್ತೆ. ಕಿತಾಬ್ ಎ ನವರಸ್ ಎಂಬತಕ್ಕಂಥ ಕೃತಿ 2ನೇ ಇಬ್ರಾಹಿಂ ಆದಿಲ್ ಶಾ ಇದನ್ನ ರಚನೆ ಮಾಡ್ತಾನೆ. ಈ ಒಂದು ಕೃತಿಯಲ್ಲಿ ಗಣೇಶ ಮತ್ತು ಸರಸ್ವತಿ ದೇವಿಯ ಒಂದು ಸ್ತುತಿಗಳು ಕಂಡು ಬರ್ತವೆ. ಅದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ ಏನಿದೆ,
ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಗೋಲ್ ಗುಂಬಜ್ ಏನಿದೆ ಅದು ಮೊಹಮ್ಮದ್ ಆದಿಲ್ ಶಾ ರವರ ಸಮಾಧಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಮೊಹಮ್ಮದ್ ಆದಿಲ್ ಶಾ ಎಂಬತಕ್ಕಂಥ ರಾಜ, ಮೊಹಮ್ಮದ್ ಆದಿಲ್ ಶಾ, MAS ಅಂತ ನೆನ್ಪಿಟ್ಕೊಳ್ಳಿ. ಮೊಹಮ್ಮದ್ ಆದಿಲ್ ಶಾ ಎಂಬತಕ್ಕಂಥ ರಾಜ ಗೋಲ್ ಗುಂಬಜನ್ನ ಏನಪ್ಪಾ ಮಾಡ್ತಾನೆ, ರಚನೆಯನ್ನ ಮಾಡ್ತಾನೆ. 1626ಕ್ಕೆ ಆಳ್ವಿಕೆಗೆ ಬರ್ತಕ್ಕಂಥ ಈ ರಾಜ 1656ರವರೆಗೆ ಇದನ್ನ ಏನು ಗೋಲ್ ಗುಂಬಜ್ ಏನಿದೆ ಅದನ್ನ ಸ್ಥಾಪನೆ ಮಾಡ್ಕೊಳ್ತಾ ಹೋಗ್ತಾನೆ. ಬಟ್ ಔರಂಗಜೇಬನ್ ಏನ್ ಮಾಡ್ತಾನೆ, 1681ರಲ್ಲಿ ಈ ಒಂದು ಗೋಲ್ ಗುಂಬಜನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಸ್ಥಾಪನೆಯನ್ನ ಮಾಡೋದ್ರಲ್ಲಿ ಇದಾಗ್ತಾನೆ, ಅಂದ್ರೆ ಸಫಲರಾಗ್ತಾನೆ. ಯಾರಪ್ಪ ಅಂತಂದ್ರೆ ಔರಂಗಜೇಬ. ಔರಂಗಜೇಬ ಯಾರು, ಏನು ಉತ್ತರ ಭಾರತದಲ್ಲಿ ಏನು ಮೊಘಲರು ಆಳ್ವಿಕೆ ಮಾಡ್ತಾ ಇರ್ತಾರೆ, ಅವರಲ್ಲಿ ಕಂಡು ಬರ್ತಕ್ಕಂಥ ಔರಂಗಜೇಬನೇ ಇಲ್ಲಿನ ಔರಂಗಜೇಬ್ ಕೂಡ ಹೌದು. ಓಕೆನಾ. ಈ ಒಂದು ಔರಂಗಜೇಬನು ಏನು ಎರಡನೇ ಏನು ಗೋಲ್ ಗುಂಬಜನ್ನ ಸಂಪೂರ್ಣವಾಗಿ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಸ್ಮಾರಕವನ್ನ ಕಟ್ತಾನೆ. ಇದಾದ ಬಳಿಕ ಏನಾಗುತ್ತೆ ಅಂತ ಅಂದ್ರೆ ಇದು ದಕ್ಷಿಣ ಭಾರತದ ಒಂದು ಅತ್ಯಂತ ಏನೋ ನಮ್ಮ ಒಂದು ಭಾರತದ ಒಂದು ಅತ್ಯಂತ ದೊಡ್ಡ ಒಂದು ಗುಂಬಜ್ ಅಂತಕ್ಕಂಥದ್ದನ್ನ ನಾವು ಯಾವುದನ್ನ ಕರಿತೇವೆ ಅಂತ ಅಂದ್ರೆ ಗೋಲ್ ಗುಂಬಜನ್ನ ಕರಿತೇವೆ. ಮೊದಲನೇ ಪಾಯಿಂಟ್. ಓಕೆನಾ. ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಬಜ್ ಯಾವುದಪ್ಪ ಅಂತ ಅಂದ್ರೆ ಅದು ಕೂಡ ನಮ್ದೇ ಗೋಲ್ ಗುಂಬಜ್. ಅದು ಕರ್ನಾಟಕದಲ್ಲಿ ಇದೆ ಅಂತಕ್ಕಂಥದ್ದು ತುಂಬಾ ಫೇಮಸ್ ಇದು. ಓಕೆನಾ. ಇದೊಂದು ಪಾಯಿಂಟು. ನೆಕ್ಸ್ಟ್ ಇನ್ನೊಂದು ವಿಶ್ವದಲ್ಲಿ ಅತ್ಯಂತ ಎರಡನೇ ದೊಡ್ಡ ಗುಂಬಜ್ ಯಾವುದಪ್ಪ ಅಂತ ಅಂದ್ರೆ ಅದು ಕೂಡ ನಮ್ದೇ. ಯಾವುದಪ್ಪ ಅಂತ ಅಂದ್ರೆ ಗೋಲ್ ಗುಂಬಜ್. ಅದು ಕೂಡ ಕರ್ನಾಟಕದಲ್ಲಿ ಇದೆ ಎನ್ನುವುದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಓಕೆನಾ. ಇಲ್ಲಿ ಯಾವುದೇ ಒಂದು ಪಿಲ್ಲರ್ ಇಲ್ದೇನೆ, ಅಂದ್ರೆ ಯಾವುದೇ ಈ ಒಂದು ಗುಂಬಜ್ ಇದೆ ಅಂತ ಅನ್ಕೊಳ್ಳಿ, ಇದಕ್ಕೆ ಯಾವುದೇ ಒಂದು ಪಿಲ್ಲರ್ ಇಲ್ದೇನೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಬಜನ್ನ ಕಟ್ಟಿದ್ದಾರೆ. ಇಲ್ಲಿ ನೀವೇನಾದ್ರೂ ಹೋಗಿ ನೀವು ಮಾತಾಡಿದ್ರಿ ಅಂತ ಅಂದ್ರೆ ಎಲ್ಲ ಕಡೆ 7 ರೀತಿಯಲ್ಲಿ ಸೌಂಡ್ ಕೇಳುತ್ತೆ. ನೀವೇನಾದ್ರೂ ಗೋಲ್ ಗುಂಬಜ್ ವಿಸಿಟ್ ಮಾಡಿದ್ರೆ ಇದನ್ನ ನೀವು ನೋಡಬಹುದು. ಓಕೆನಾ. ಗೋಲ್ ಗುಂಬಜ್ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇವನು ಬದುಕಿದ್ದಾಗಲೇ ತನ್ನ ಸಮಾಧಿಯನ್ನ ತಾನೇ ಕಟ್ಟಿಕೊಂಡಂತ ಒಂದು ದೊರೆಯಲ್ಲಿ ಇವನು ಕೂಡ ಒಬ್ಬ ಬರ್ತಾನೆ. ಓಕೆನಾ. ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥ ಒಂದು ರಾಜ, ಸುಲ್ತಾನ. ಓಕೆನಾ. ಇಷ್ಟು ಗೊತ್ತಿರಲಿ. ಇದು ವಿಜಯಪುರ ಅಥವಾ ಬಿಜಾಪುರದಲ್ಲಿದೆ. ನೆಕ್ಸ್ಟ್ ಇದು ವಿಶ್ವದ ಅತಿ ದೊಡ್ಡ ಇಟ್ಟಿಗೆ ಕಲ್ಲಿನ ಗುಮ್ಮಟ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಇಬ್ರಾಹಿಂ ರೋಜಾ ಬಗ್ಗೆ ಕೊಟ್ಟಿದ್ದಾರೆ. ಈ ಒಂದು ಇಬ್ರಾಹಿಂ ಆದಿಲ್ ಶಾ, ನೋಡಿ ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಬಂದಾಗ, ಬಿಜಾಪುರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಇಬ್ರಾಹಿಂ ರೋಜಾ ಆಗಿರ್ಬೋದು, ಗೋಲ್ ಗುಂಬಜ್ ಆಗಿರ್ಬೋದು, ಮದರಸಾಗಳು ಆಗಿರ್ಬೋದು, ಇವು ಕೆಲವುಗಳು ಏನು ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ನಮಗೆ. ಅದರಲ್ಲಿ ಈಗ ಇಬ್ರಾಹಿಂ ರೋಜಾವನ್ನ ಕಟ್ಟಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಎಂಬತಕ್ಕಂಥ ಒಂದು ರಾಜ, ಸುಲ್ತಾನ. ಇವನೇನ್ ಮಾಡ್ತಾನೆ, ಇಬ್ರಾಹಿಂ ರೋಜಾವನ್ನ ವಿಜಯಪುರದಲ್ಲಿ ಕಟ್ತಾನೆ. ಇದನ್ನು ಕಟ್ಟಿದಂತಹ ಇಬ್ರಾಹಿಂ ಆದಿಲ್ ಶಾ ಇದು ದಕ್ಕಣ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿರ್ತದೆ. ದಕ್ಕಣ ವಾಸ್ತುಶಿಲ್ಪ ಅಂತ ಅಂದ್ರೆ ಯಾವುದು, ಡೆಕ್ಕನ್ ಲಿಟರೇಚರ್ ಅಥವಾ ಆರ್ಕಿಟೆಕ್ಚರ್. ಡೆಕ್ಕನ್ ಆರ್ಕಿಟೆಕ್ಚರ್ನ ಒಂದು ಅತ್ಯಂತ ಫೈನೆಸ್ಟ್ ಆರ್ಕಿಟೆಕ್ಚರ್ ಅಂತ ಇಲ್ಲಿ ಕರೆಯಲಾಗುತ್ತೆ. ಡೆಕ್ಕನ್ ಆರ್ಕಿಟೆಕ್ಚರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಗ್ಲಿಷಲ್ಲಿ ನೋಡ್ಕೋಬಹುದು. ಇದನ್ನು ಕಟ್ಟಿದವರು ಯಾರು, ಇದು ಇಬ್ರಾಹಿಂ ಆದಿಲ್ ಶಾ ಎರಡರೊಂದಿಗೆ ಸಂಬಂಧ ಹೊಂದಿದೆ. ತುಂಬಾ ಇಂಪಾರ್ಟೆಂಟ್. ಓಕೆನಾ. ಇದೇ ರೀತಿ ಪ್ರಶ್ನೆ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಇದರೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಮುಂದಿನ ಪ್ರಶ್ನೆ ಇದೆ. ಮೊಘಲ್ ಚಕ್ರವರ್ತಿ ಔರಂಗಜೇಬನು ಬಿಜಾಪುರವನ್ನು ವಶಪಡಿಸಿಕೊಂಡಾಗ ಆದಿಲ್ ಶಾಹಿ ವಂಶ ಅಂತ್ಯಗೊಂಡಿತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಈ ಘಟನೆ ಕ್ರಿಸ್ತಶಕ 1686ರಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್, ಬಿಜಾಪುರದ ಪತನದೊಂದಿಗೆ ಆದಿಲ್ ಶಾಹಿ ಆಳ್ವಿಕೆ ಕೊನೆಗೊಂಡಿತು ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಅಂದ್ರೆ ಮೊಘಲರ ಒಂದು ಔರಂಗಜೇಬ್ ಎಂಬತಕ್ಕಂಥ ರಾಜ ಏನಪ್ಪಾ ಮಾಡ್ತಾನೆ, ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದ ನಂತರ ಇಲ್ಲಿ ಇರ್ತಕ್ಕಂಥ ಗೋಲ್ ಗುಂಬಜನ ಏನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿಸ್ತಾನೆ. ಅದಾದ ಬಳಿಕ ಅಟ್ಯಾಕ್ ಮಾಡಿದಂತ ಬಿಜಾಪುರದ ಒಂದು ಮೇಲೆ ಅಟ್ಯಾಕ್ ಮಾಡಿದಂತ ಔರಂಗಜೇಬ್ ಏನ್ ಮಾಡ್ತಾನೆ, ಇವನು ಅಟ್ಯಾಕ್ ಮಾಡಿ ಅಥವಾ ಈ ಒಂದು ವಶಪಡಿಸಿಕೊಂಡಾಗ ಆದಿಲ್ ಶಾಹಿ ವಂಶ ಏನಿದೆ ಅದು ಅಂತ್ಯಗೊಳ್ಳುತ್ತದೆ. ಅದು ಗೊತ್ತಿರಬೇಕು. ಬಿಜಾಪುರದ ಪತನದೊಂದಿಗೆ ಆದಿಲ್ ಶಾಹಿಗಳು ಕೊನೆಗೊಂಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಗೋಲ್ ಗುಂಬಜ್ ವಿಶ್ವದ ಅತಿ ದೊಡ್ಡ ಇಟ್ಟಿಗೆ ಕಲ್ಲಿನ ಗುಮ್ಮಟಗಳಲ್ಲಿ ಒಂದನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇಟ್ಟಿಗೆ ಗುಮ್ಮಟಗಳು ಅಂತ ಬಂದಾಗ ನೋಡಿ, ಗೋಲ್ ಗುಂಬಜ್ ನಮ್ಮ ಒಂದು ವಿಶ್ವದಲ್ಲಿ ಇರ್ತಕ್ಕಂಥ ಎರಡನೇ ದೊಡ್ಡ ಗುಂಬಜ್. ಓಕೆನಾ. ಅದು ಕೇಳ್ತಾರೆ. ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಗುಂಬಜ್, ಕರ್ನಾಟಕದಲ್ಲಿ ಇದು ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಗುಂಬಜ್ ಏನಾದ್ರೂ ಕೇಳಿ, ಅದು ಯಾವ್ದಪ್ಪ ಅಂತಂದ್ರೆ ಗೋಲ್ ಗುಂಬಜ್. ಎಲ್ಲಿದೆ, ವಿಜಯಪುರದಲ್ಲಿ ಅಥವಾ ಬಿಜಾಪುರದಲ್ಲಿ ಕಂಡು ಬರುತ್ತೆ. ಇವತ್ತಿನ ವಿಜಯಪುರ, ಅವತ್ತಿನ ಬಿಜಾಪುರ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಗುಮ್ಮಟದ ಒಳಭಾಗದಲ್ಲಿ ಯಾವುದೇ ಆಧಾರ ಸ್ತಂಭಗಳಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ.
ಗುಮ್ಮಟ ಇದೆ ಅಂತ ಅಂದರೆ ಅದಕ್ಕೆ ಯಾವುದೇ ಆಗಿರ್ತಕ್ಕಂಥ ಒಂದು ಆಧಾರ ಸ್ತಂಭ ಇಲ್ಲ. ಬೇರೆ ಬೇರೆ ಗುಮ್ಮಟಗಳನ್ನ ನೀವು ನೋಡಿದರೆ ಕೆಲವೊಂದು ಗುಮ್ಮಟಗಳಿಗೆ ಇದಕ್ಕೆ ಆಧಾರ ಸ್ತಂಭವನ್ನು ಕೊಟ್ಬಿಟ್ಟು ಗುಮ್ಮಟ ಕಟ್ಟಿರ್ತಾರೆ. ಆದರೆ ಇದು ಅತ್ಯಂತ ದೊಡ್ಡ ಗುಮ್ಮಟ ಆಗಿದ್ದು ಇಲ್ಲಿ ಯಾವುದೇ ಆಧಾರ ಸ್ತಂಭವಿಲ್ಲದೆ ಈ ಒಂದು ಗುಮ್ಮಟವನ್ನು ಏನು ಮಾಡಿದ್ದಾರೆ ಇವರು ಕಟ್ಟಿದ್ದಾರೆ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ದಕ್ಷಿಣದ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಗೋಲ್ ಗುಂಬಜನ್ನು ದಾಬುಲ್ ಯಾಕೂತ್ ಎಂಬತಕ್ಕಂಥ ಒಂದು ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದನು ಅಂತ ಕೊಟ್ಟಿದ್ದಾರೆ. ಅಂದರೆ ಗೋಲ್ ಗುಂಬಜನ ಏನು ಕಟ್ತಾರೆ ಅಥವಾ ಸ್ಮಾರಕವನ್ನು ರೆಡಿ ಮಾಡ್ತಾನೆ, ಅದು ಯಾರಪ್ಪ ಅಂತ, ಶಿಲ್ಪಿ ಯಾರಪ್ಪ ಅಂತ ಅಂದರೆ ಯಾಕೂತ್ ಎಂಬತಕ್ಕಂಥವನು. ಇವನ ಬಗ್ಗೆ ಪ್ರಶ್ನೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈ ಸ್ಮಾರಕವನ್ನು ಮುಖ್ಯಸ್ಥವಾಗಿ ಕಡು ಬೂದು ಬಸಾಲ್ಟ್, ಅಂದರೆ ನೋಡಿ ಮಾನ್ಯುಮೆಂಟ್ ಈಸ್ ಬಿಲ್ಟ್ ಮೇನ್ಲಿ ಆಫ್ ಡಾರ್ಕ್ ಗ್ರೇ ಬಸಾಲ್ಟ್ ಅಂತ ನೋಡಿ, ಬಸಾಲ್ಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಡು ಬೂದು ಬಸಾಲ್ಟ್ ನಲ್ಲಿ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. 2ನೇ ಪಾಯಿಂಟು. ನೆಕ್ಸ್ಟ್ 3ನೇ ಪಾಯಿಂಟು, ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಪರಂಪರೆಗೆ ಸೇರಿದೆ. 3ನೇದು ತುಂಬ ಇಂಪಾರ್ಟೆಂಟ್. ಇಂಡೋ ಇಸ್ಲಾಮಿಕ್ ಅಂತ ಅಂದರೆ ಏನು, ಹಿಂದೂಗಳ ಒಂದು ಕೆತ್ತನೆ ಕೂಡ ಇದೆ, ಅಂದರೆ ಮುಸ್ಲಿಂ ಕೆತ್ತನೆ ಕೂಡ ಇದೆ. ಹಿಂದೂ ಮತ್ತು ಮುಸ್ಲಿಂ ಎರಡೂ ಕೆತ್ತನೆಗಳನ್ನು ಸೇರಿರ್ತಕ್ಕಂಥ ಒಂದು ವಾಸ್ತುಶಿಲ್ಪಕ್ಕೆ ಏನಂತ ಕರಿತೇವೆ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ ಕರಿತೇವೆ. ಓಕೆನಾ, ಇದು ಕೂಡ ಹೌದು, ಇಬ್ರಾಹಿಂ ರೋಜಾ ಕೂಡ ಹೌದು. ಇವೆಲ್ಲವೂ ಕೂಡ ಏನಾಗಿರ್ತವೆ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಉದಾಹರಣೆಗಳಾಗಿದ್ದಾವೆ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ ಡಿ 1, 2, 3 ಕೂಡ ಇಲ್ಲಿ ಸರಿ ಆಗ್ತದೆ. ಅದೇ ರೀತಿ ಕೊನೆ ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇ ಆನ್ಸರನ್ನು ಮಾಡಬೇಕು. ನೋಡಿ, ಇಬ್ರಾಹಿಂ ಆದಿಲ್ ಶಾ 2 ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡಿದನು. ಇಲ್ಲಿ ಇಬ್ರಾಹಿಂ ಆದಿಲ್ ಶಾ 2 ಮತ್ತು ಅವರ ಕುಟುಂಬದ ಸಮಾಧಿಗಳಿವೆ. ಇದು ದಕ್ಕನದ ಒಂದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೋಡಿ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ ಬಂದಾಗ ನೀವು ನೋಡ್ಬೋದು, ಅಂದರೆ ಏನು ಒಂದು ಗೋಲ್ ಗುಮ್ಮಟವನ್ನು ನೀವು ಫೋಟೋ ತಕೊಂಡ್ರಿ ಅಂತ ಅಂದರೆ ಈ ಒಂದು ಗುಮ್ಮಟದ ಕೆಳಭಾಗದಲ್ಲಿ ಏನಾಗಿದ್ದಾವೆ ಅಂತ ಅಂದರೆ ಕುದುರೆಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಇಲ್ಲಿ ನೋಡ್ಬೋದು. ಕುದುರೆಗಳಾಗಿರ್ಬೋದು ಅಥವಾ ಏನು ನಮ್ಮ ಒಂದು ಹಿಂದೂ ದೇವಾಲಯಗಳಲ್ಲಿ ಏನೇನು ಕೆತ್ತನೆ ಮಾಡಿರ್ತಾರೆ ಆ ಒಂದು ಅದೇ ರೀತಿ ಈ ಒಂದು ಗುಮ್ಮಟಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ಅದು ಹಿಂದುವಿನ ಅಥವಾ ಇಂಡೋ ಅಂತ ಬಂದಾಗ ಹಿಂದುವಿನ ಒಂದು ಹಿಂದೂ ಕಲ್ಚರ್ ಏನಿದೆ ಅದು ಕೂಡ ಸೇರ್ಕೊಂಡಿದೆ ಅಂತ. ಇಸ್ಲಾಮಿಕ್ ಅಂತ ಬಂದಾಗ ಇಸ್ಲಾಂ ಕಲ್ಚರ್ ಸೇರ್ಕೊಂಡಿದೆ. ಹಾಗಾಗಿ ಇದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಈಗ ಡೈರೆಕ್ಟಾಗಿ ನಾವೇನು ಮಾಡೋಣ, ಲಾಸ್ಟ್ ಪಾಯಿಂಟ್ ಬಂದಿಲ್ವಾ ಇಲ್ಲಿ ನೋಡೋಣ, ಒಂದು ನಿಮಿಷ. ಓಕೆ, ಈಗ ಲಾಸ್ಟ್ ಪಾಯಿಂಟ್ ಇದೆ ನೋಡಿ. ನಾನು ಪ್ರತಿದಿನ ಈ ರೀತಿಯಾಗಿ ಕೊಡ್ತೇನೆ. ಯಾಕಪ್ಪ ಕೊಡ್ತೇನೆ ಅಂತ ಅಂದರೆ ಅವತ್ತಿನ ತರಗತಿ ಸಂಪೂರ್ಣವಾದ ನಂತರ ಇದೊಂದು ಸ್ವಲ್ಪ ನೀವು ಗ್ಲಾನ್ಸ್ ಮಾಡಿಬಿಟ್ರೆ ಸಾಕು, ಏನೇನಾಯಿತು ಅಂತ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಬಿಡ್ಬೋದು. ಓಕೆನಾ, ಈಗ ನೋಡಿ, ಆದಿಲ್ ಶಾಹಿ ಆಫ್ ಬಿಜಾಪುರ್, ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವರು ಅತ್ಯಂತ ಪ್ರಬಲ ಆಗಿರ್ತಾರೆ. ಅದಕ್ಕಾಗಿ ನೋಡಿ, ಇದನ್ನ ಸ್ಥಾಪಕ ಅಂತ ಅಂದರೆ ಯೂಸುಫ್ ಆದಿಲ್ ಶಾ 1489ರಿಂದ 1510ರವರೆಗೆ ಇವನು ಆಳ್ವಿಕೆ ಮಾಡ್ತಾನೆ. ಇದೇ ಯೂಸುಫ್ ಆದಿಲ್ ಶಾ ಆಳ್ಬೇಕಾದ್ರೆ ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಳ್ತಾರೆ. ಯಾರ ಒಂದು ಸಹಾಯದಿಂದ ನೋಡಿ, ವಿಜಯನಗರ ಸಾಮ್ರಾಜ್ಯ ಕ್ಲಾಸನ್ನು ನೋಡಿರ್ಬೋದು. ಅಲ್ಲಿ ನಾನು ಹೇಳಿದ್ದೇನೆ 1510ರಲ್ಲಿ ಪೋರ್ಚುಗೀಸರು ಗೋವಾವನ್ನು ವಶಪಡಿಸಿಕೊಳ್ತಾರೆ. ಯಾರಿಂದ ಅಂತ ಅಂದರೆ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳಿಂದ. ಅಲ್ಲಿ ಆಳ್ತಾ ಇರ್ತಕ್ಕಂಥ ರಾಜ ಯಾರು ಅಂತ ಕೇಳಬಹುದು, ಯೂಸುಫ್ ಆದಿಲ್ ಶಾ ಆಳ್ತಾ ಇದ್ದ. ನೋಡಿ ಪ್ರಶ್ನೆ ಯಾವ ರೀತಿ ಬರ್ತವೆ ಅಂತ. ಓಕೆನಾ, ನೆಕ್ಸ್ಟ್ ಜಜಿಯಾ ಎಂಬತಕ್ಕಂಥ ಕಾಯ್ದೆ ಏನು ಟ್ಯಾಕ್ಸ್ ಇರುತ್ತೆ ಅದನ್ನು ಇವನು ಕ್ಯಾನ್ಸಲ್ ಮಾಡ್ತಾನೆ. ಶಿಯಾ ಎಂಬತಕ್ಕಂಥ ಒಂದು ಮುಸ್ಲಿಮ್ಗಳಿಗೆ ಇವನು ಏನು ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ. ಅಲ್ಬುಕ್ವರ್ಕ್ ಕಾನ್ಕೋರ್ಡ್ ಗೋವಾ ಫ್ರಮ್ ಹಿಮ್ ಇನ್ 1510 ಅಂತ ಕೊಟ್ಟಿದ್ದಾರೆ. ಅಂದರೆ 1510ರಲ್ಲಿ ಅಲ್ಬುಕ್ವರ್ಕ್ ಎಂಬತಕ್ಕಂಥ ಒಂದು ವ್ಯಕ್ತಿ, ಈ ಒಂದು ಪೋರ್ಚುಗೀಸರ ವ್ಯಕ್ತಿ ಈ ಒಂದು ಗೋವಾವನ್ನು ಬಿಜಾಪುರದ ಸುಲ್ತಾನರಿಂದ ವಶಪಡಿಸಿಕೊಂಡನು ಅಂತ ಕೊಟ್ಟಿದ್ದಾರೆ. ಇದೇ ಗೋವಾ 1961ರಲ್ಲಿ ಆಪರೇಷನ್ ವಿಜಯ್ ಮೂಲಕ ಏನಪ್ಪ ಮಾಡ್ತಾರೆ ಅಂತಾನೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಇದನ್ನು ಭಾರತಕ್ಕೆ ಒಗ್ಗೂಡಿಸ್ತಾರೆ. ಈ ಒಂದು 1961ರಲ್ಲಿ ಪೋರ್ಚುಗೀಸರು ಇಲ್ಲಿಂದ ಬಿಟ್ಟು ಹೋಗ್ತಾರೆ. ಇದು ಗೊತ್ತಿರಬೇಕು. 1510ರಿಂದ 1961ರವರೆಗೆ ಈ ಸಂಪೂರ್ಣ ಗೋವಾ ಪ್ರದೇಶ ಏನಿದೆ ಪೋರ್ಚುಗೀಸರ ಕೈಯಲ್ಲಿ, ಇದು ಗೊತ್ತಿರಬೇಕು. ನೆಕ್ಸ್ಟು ಮೊದಲನೇ ಇಬ್ರಾಹಿಂ ಆದಿಲ್ ಶಾ, ಇವರು ಸುನ್ನಿ ಮನೆತನಕ್ಕೆ ಹೆಚ್ಚಿನ ಗೌರವವನ್ನು ಕೊಡ್ತಾರೆ. ನೆಕ್ಸ್ಟ್ 2ನೇ ಇಬ್ರಾಹಿಂ ಆದಿಲ್ ಶಾ ನೋಡ್ಬೋದು. ನೋಡಿ, ಕಿತಾಬ್-ಎ ನವರಸ್ ಎಂಬತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾನೆ. ನಾನು ಅಲ್ಲಿ ಕ್ವಶನ್ ಹೇಳಬೇಕಾದ್ರೆ ಯಾವ ಭಾಷೆ ಅಂತ ಹೇಳಿಲ್ಲ, ಬಟ್ ಇಲ್ಲಿ ಉರ್ದು ಭಾಷೆಯಲ್ಲಿ ರಚನೆ ಮಾಡಿರ್ತಾರೆ ಆ ಒಂದು ಕಿತಾಬ್-ಎ ನವರಸ್ ಎಂಬತಕ್ಕಂಥದ್ದನ್ನು. ಇದರಲ್ಲಿ 19 ರಾಗಗಳು ಕಂಡು ಬರ್ತವೆ. ರಾಗಗಳು ಅಂದರೆ ಇದು ಮ್ಯೂಸಿಕ್ ಅಥವಾ ಏನು ಹಾಡಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಏನು ಕೃತಿಯಾಗಿದೆ. 19 ರಾಗಗಳು ಕಂಡು ಬಂದರೆ 59 ಗೀತೆಗಳು ಕಂಡು ಬರ್ತವೆ.
ಇದು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಸ್ಟಾರ್ಟ್ಸ್ ವಿತ್ ಪ್ರೇಯರ್ ಆಫ್ ಗಣೇಶ ಅಂಡ್ ಸರಸ್ವತಿ. ಗಣೇಶ ಮತ್ತು ಸರಸ್ವತಿ ಅವರ ಒಂದು ಸ್ತುತಿಯಿಂದ ಈ ಒಂದು ಏನು ಕಿತಾಬಿಯ ನವರಸ್ ಎಂಬತಕ್ಕಂಥ ಕೃತಿ ಶುರುವಾಗುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕೃತಿ, ಇಲ್ಲಿಂದ ಕ್ವಶನ್ಸ್ ಬರ್ತವೆ. ಇಬ್ರಾಹಿಂ ರೋಜಾವನ್ನ ಬಿಜಾಪುರದಲ್ಲಿ 1626ರಲ್ಲಿ ಇದೇ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ತಾನೆ, ಕಟ್ತಾನೆ. ಅದು ಗೊತ್ತಿರಬೇಕು. ನೆಕ್ಸ್ಟ್ ಅದಾದ ಬಳಿಕ ಮೊಹಮ್ಮದ್ ಆದಿಲ್ ಶಾ ಎಂಬತಕ್ಕಂಥ ವ್ಯಕ್ತಿ ಗೋಲ್ ಗುಂಬಜ್ ಎಂಬತಕ್ಕಂಥದ್ದನ್ನ ಏನು ಸ್ಮಾರಕವನ್ನ ಕಟ್ತಾನೆ. 1626ರಿಂದ 56ರವರೆಗೆ ಇವನು ಕಟ್ತಾನೆ. ಬಟ್ ಇದು ಸಂಪೂರ್ಣವಾಗಿ ಕಟ್ಟಿದ್ದು ಔರಂಗಜೇಬನು 1681ರಲ್ಲಿ ಸಂಪೂರ್ಣ ಮಾಡ್ತಾನೆ. ಅಂದ್ರೆ ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳನ್ನ ಪರಾಭವಗೊಳಿಸಿ ಔರಂಗಜೇಬ್ ಏನ್ ಮಾಡ್ತಾನೆ, ಇದನ್ನ ಏನ್ ಮಾಡ್ತಾನೆ, ಗೋಲ್ ಗುಂಬಜನ್ನ ಸಂಪೂರ್ಣವಾಗಿ ಸ್ಮಾರಕವನ್ನ ಬಿಲ್ಡ್ ಮಾಡ್ತಾನೆ. ಆರ್ಕಿಟೆಕ್ಟ್ ಯಾರು ಅಂತ ಕೇಳ್ತಾರೆ, ಅಂದ್ರೆ ಇದರ ಶಿಲ್ಪಿ ಯಾರು ಅಂತ ಯಾಕೂಬ್ ಎಂಬತಕ್ಕಂಥವನು. ಇದ್ರ ಬಗ್ಗೆ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. ಸೆಕೆಂಡ್ ಲಾರ್ಜೆಸ್ಟ್ ಗುಂಬಜ್ ಇನ್ ದ ವರ್ಲ್ಡ್. ನೋಡಿ, ಅತ್ಯಂತ ಎರಡನೇ ದೊಡ್ಡ ಗುಂಬಜ್ ಇದು, ನಮ್ಮ ಒಂದು ವಿಶ್ವದಲ್ಲಿ ಅತ್ಯಂತ ಎರಡನೇ ದೊಡ್ಡ ಗುಂಬಜ್. ನೆಕ್ಸ್ಟ್ ಬೀದರ್ನ ಬರೀದ್ ಶಾಹಿಗಳನ್ನ ಇಲ್ಲಿ ಖಾಸಿಮ್ ಅಲಿ ಅಂತಕ್ಕಂಥ ಇವನು ಏನಪ್ಪಾ ಮಾಡ್ತಾನೆ, ಫೌಂಡರ್ ಆಗ್ತಾನೆ ಅಥವಾ ಸ್ಥಾಪಕನಾಗ್ತಾನೆ. ಅಹಮದ್ ನಗರದ ನಿಜಾಮ್ ಶಾಹಿಗಳಲ್ಲಿ ನಿಜಾಮ್ ಮಲ್ಲಿಕ್ ಅಹಮದ್ ಎಂಬತಕ್ಕಂಥವನು ಏನು ಇಲ್ಲಿ ಸ್ಥಾಪಕ ಆಗ್ತಾನೆ. ಬರಾರ್ನ ಇಮಾದ್ ಶಾಹಿಗಳಲ್ಲಿ ಇಮಾದ್ ಉಲ್ ಮುಲ್ಕ್ ಎಂಬತಕ್ಕಂಥವನು ಸ್ಥಾಪಕ ಆಗ್ತಾನೆ. ನೆಕ್ಸ್ಟ್ ಗೋಲ್ಕೊಂಡಾದ ಕುತುಬ್ ಶಾಹಿಗಳಲ್ಲಿ ಕಲಿ ಕುತುಬ್ ಶಾ ಎಂಬತಕ್ಕಂಥವನು ಸ್ಥಾಪಕನಾಗಿ ಬರ್ತಾನೆ ಅಂತ. ಇದು ಇವತ್ತಿನ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇಲ್ಲಿಗೆ ಸಂಪೂರ್ಣವಾಗಿ ಈ ಒಂದು ಬಹುಮನಿ ಸುಲ್ತಾನರ ಬಗ್ಗೆ, ಆಳ್ವಿಕೆ ಬಗ್ಗೆ ಆಗಿರ್ಬೋದು, ಮತ್ತೆ ಐದು ಜನ ಏನು ಸುಲ್ತಾನರು ಬರ್ತಾರೆ ಅವ್ರ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ನು ಹಿಸ್ಟ್ರಿ ಎಷ್ಟು ಕ್ಲಾಸ್ ಇದಾವೆ ಸರ್ ಅಂತ ತುಂಬಾ ಜನ ಕೇಳ್ತೀರಾ. ಇನ್ನು 5 to 6 ಕ್ಲಾಸಸ್ ಅಲ್ಲಿ ಮುಗಿಯುತ್ತೆ. ಯಾಕಪ್ಪ ಅಂತಂದ್ರೆ ಹಿಸ್ಟ್ರಿಯಲ್ಲಿ ಇನ್ನೇನು ಬರುತ್ತೆ ನಾನು ಹೇಳ್ಬಿಡ್ತೀನಿ. ಓಕೆನಾ. ಈ ಹಿಸ್ಟ್ರಿಯಲ್ಲಿ ಏನೇನು ಬರುತ್ತೆ ನೋಡಿ, ಚಿಕ್ಕ ಚಿಕ್ಕ ಸಂಸ್ಥಾನಗಳು ಕಂಡು ಬರ್ತವೆ. ನೆಕ್ಸ್ಟ್ ಇಲ್ಲಿ ಮೈಸೂರಿನ ಒಡೆಯರು ಕಂಡು ಬರ್ತಾರೆ, ಮೈಸೂರಿನ ಒಡೆಯರು. ನೆಕ್ಸ್ಟ್ ಇಲ್ಲಿ ಮೈಸೂರಿನ ಸುಲ್ತಾನರು ಕಂಡು ಬರ್ತಾರೆ, ಮೈಸೂರಿನ ಸುಲ್ತಾನರು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಏಕೀಕರಣ ಕಂಡು ಬರುತ್ತೆ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ ಕಂಡು ಬರುತ್ತೆ. ಈ 5 ಟಾಪಿಕ್ ಬಂದ್ರೆ ಆಲ್ಮೋಸ್ಟ್ ಮುಗೀತು. ಓಕೆನಾ. ಇದರಲ್ಲಿ ಸ್ವಲ್ಪ ಕ್ಲಾಸಸ್ಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದ್ರೆ ನಿಮಗೆ ಪ್ರತಿದಿನ ಇನ್ಮೇಲೆ ಸ್ವಲ್ಪ 1 hour ಕ್ಲಾಸ್ ಬರ್ಬೋದು. 1 hour ಕ್ಲಾಸ್ ಯಾಕಪ್ಪ ಅಂತಂದ್ರೆ ಇವತ್ತಿಂದ ಏನು ಮುಂದೆ ಹೇಳ್ತೀನಲ್ವ ಕ್ಲಾಸು, ಈ ಎಲ್ಲ ಕ್ಲಾಸು ಹಿಸ್ಟ್ರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಹಿಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ ಮುಂದಿನ ಕ್ಲಾಸಸ್ಗಳು. ಅದಕ್ಕಾಗಿ ಮಿಸ್ ಮಾಡಬೇಡಿ ಕ್ಲಾಸಸ್ಸನ್ನು. ಮತ್ತು ಇದಾದ ಬಳಿಕ ಇನ್ನೂ ಕೂಡ ಯಾರಾದರೂ ಬ್ಯಾಚ್ ತಗೊಳ್ಳೋರಿದ್ರೆ ಈಗ ನೋಡಿ ವಿದ್ಯಾರ್ಥಿಗಳು, ಯಾರಾದರೂ ಬ್ಯಾಚ್ ತಗೊಳ್ಳೋರಿದ್ರು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿನ ಕಳಿಸಿ ನೀವು ಉದ್ಯೋಗ್ ಜೀವನ್ 12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ನಿಮಗೆ ಬ್ಯಾಚ್ನ ಒಂದು ಸಂಪೂರ್ಣ PDF ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರು, ಈ ಕ್ವಶನ್ಸ್ PDF ಯಾವಾಗ ನೀವು ಬ್ಯಾಚ್ ಮಾಡ್ತೀರಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಕೂಡ ಹಿಸ್ಟ್ರಿ 5 ಕ್ಲಾಸ್ ಆಗ್ಬಿಡುತ್ತಲ್ವಾ, 5 hour ಕ್ಲಾಸ್ ಆದ್ಮೇಲೆ ಸಂಪೂರ್ಣವಾಗಿ ಹಿಸ್ಟ್ರಿನ ಒಂದು ಸಂಪೂರ್ಣ ಇದುವರೆಗೂ ಏನು ಕ್ವಶನ್ಸ್ ಆಗಿದಾವಲ್ವಾ ಎಲ್ಲವನ್ನು ಕೂಡ ಒಂದೇ PDF ಮಾಡಿಬಿಟ್ಟು ನಿಮಗೆ ಒಂದು ಬ್ಯಾಚ್ ಅಂದ್ರೆ ಏನು ನಿಮಗೆ ಕೈಗೆಟಕುವ ಪ್ರೈಸಲ್ಲಿ, ಅಂದರೆ ಜಾಸ್ತಿ ನಾವು ಪ್ರೈಸ್ ಇಡೋದಿಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ನಾವು ಎಷ್ಟು ಅಮೌಂಟ್ ಇಡಬೇಕು ಕಡಿಮೆ ಅಮೌಂಟನ್ನೇ ಇಟ್ಟು ನಾವು ಕೊಡ್ತಾ ಇದ್ದೇವೆ. ಓಕೆನಾ. ಎಲ್ಲ ಕ್ವಾಲಿಟಿ ಕ್ವಶನ್ಸ್ ಇರ್ತವೆ. ಈ ಒಂದು ಕ್ವಾಲಿಟಿ ಕ್ವಶನ್ಸ್ನ ನೀವು ಓದ್ಕೋಬಹುದು. ಮುಂದೆ ಹೇಳ್ತೇನೆ ಇದನ್ನು ಯಾವ ರೀತಿ ಪಡ್ಕೋಬೇಕಂತ. ಈಗ ಡೈರೆಕ್ಟಾಗಿ ಯಾರು ಈ ಒಂದು ಬ್ಯಾಚ್ನ ಪಡ್ಕೊಂಡು ಓದ್ತಾ ಇದ್ದೀರಾ ಅವರು ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ. ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.